ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. NCERT ವೆಬ್ಸೈಟ್ ಆಧಾರಿತ ಪ್ರಶ್ನೆಗಳನ್ನು ನೋಡೋಣ. ಇದು PDO ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ಗಳಿಗೆ ಅತಿ ಉಪಯುಕ್ತವಾದಂತಹ ಪ್ರಶ್ನೆಗಳು ಆಗಿರ್ತವೆ. ಸೊ ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಪ್ರಶ್ನೆ ನೋಡಿ, 5Rನ ವಿಸ್ತೃತ ರೂಪ ಕೇಳ್ಯಾರ. ಇಲ್ಲಿ ಆಪ್ಷನ್ಸ್ ಕೊಟ್ಟಾರ. ಆಪ್ಷನ್ ಏನಲ್ಲಿದೆಯಲ್ಲ ಅದು ಸರಿಯಾದ ಆಯ್ಕೆ ಆಗಿರುತ್ತೆ. 5Rನ ವಿಸ್ತೃತ ರೂಪ ಏನಂದರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್, ರಿಕವರ್, ರೆಫ್ಯೂಸ್ ಅಂತೇಳಿ ಇದರ 5Rನ ವಿಸ್ತೃತ ರೂಪ ಆಗಿರುತ್ತೆ. ಏನಂದರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್, ರಿಕವರ್ ಮತ್ತು ರೆಫ್ಯೂಸ್ ಎನ್ನುವುದು 5Rನ ವಿಸ್ತೃತ ರೂಪ. ಚಿಪ್ಕೋ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಚಿಪ್ಕೋ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಈ ಚಿಪ್ಕೋ ಚಳುವಳಿಯನ್ನು ಸುಂದರ್ಲಾಲ್ ಬಹುಗುಣ ಅನ್ನುವರು ಈ ಚಿಪ್ಕೋ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದು ಚಿಪ್ಕೋ ಅಂತ ಹೇಳಿದರೆ ಅಪ್ಪಿಕೋ ಅಂತ ಅರ್ಥ. ಪರಿಸರವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಗಿಡಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈ ಚಳುವಳಿಯನ್ನು ಸುಂದರ್ಲಾಲ್ ಬಹುಗುಣ ಅವರು ಈ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಈ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನವನ್ನು ಶುರು ಮಾಡ್ತಾರೆ. ಇಲ್ಲಿ ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದ ರಾಮನಗರ ಜಿಲ್ಲೆಯ ಕೂದೂರು ಮತ್ತು ಹುಲಿಕಲ್ ನಡುವೆ ರಸ್ತೆಗಳ ಎರಡೂ ಬದಿಯಲ್ಲಿ ಸಾವಿರಾರು ಮರಗಳನ್ನು ನೆಟ್ಟು ಅದನ್ನು ಪೋಷಿಸಿದ್ದರಿಂದ ಇವರಿಗೆ ಸಾಲು ಮರದ ತಿಮ್ಮಕ್ಕ ಅಂತೇಳಿ ಕರೀತಾರೆ. ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಇದು. ಸೊ ಈ ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರಂದರೆ ಸುಂದರ್ಲಾಲ್ ಬಹುಗುಣ ಅವರು. ಓಝೋನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಇಲ್ಲಿ ಹೇಳಿಕೆಗಳನ್ನ ಕೊಟ್ಟ ನೋಡಿ. ಓಝೋನ್ ಎಂಬುದು ಕಾರ್ಬನ್ನ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣು ಆಗಿದೆ. ಓಝೋನ್ ಎಂಬುದು ಕಾರ್ಬನ್ನ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣು. ಓಝೋನ್ ಪ್ರಾಣಾಂತಿಕ ವಿಷಯವಾಗಿದೆ. ಸಿ ಏನು ಹೇಳುತ್ತೆ? ನೇರಳಾತೀತ ವಿಕಿರಣವು ನೈಟ್ರೋಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಸಂಯುಕ್ತವೇ ಓಝೋನ್ ಅಂತೇಳಿ ಕರೀತಾರೆ ಅಂತೇಳಿ ಸಿ ಆಪ್ಷನ್ ಹೇಳುತ್ತೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಾರ ನೋಡ್ರಿ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಾರೆ. ಇದಕ್ಕೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಯಾವ ತಪ್ಪಾಗಿದೆ ಅಂದರೆ 1 ಮತ್ತು 3. ಈ 1 ಮತ್ತು 3 ಅಂದರೆ ಓಝೋನ್ ಎಂಬುದು ಕಾರ್ಬನ್ನ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣು ಅಂತೇಳಿ ಐತಲ್ಲ, ಅದು ಆನ್ಸರು ತಪ್ಪು, ಅದು ಹೇಳಿಕೆ ತಪ್ಪು. ಇನ್ನೊಂದು ನೇರಳಾತೀತ ವಿಕಿರಣವು ನೈಟ್ರೋಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಸಂಯುಕ್ತ ಓಝೋನ್ ಅಂತೇಳಿ ಕರೀತಾರೆ ಅಂತೇಳಿ ಕೊಟ್ಟಾರ, ಬಟ್ ಅದು ತಪ್ಪು. ಹಾಗಾದರೆ ಸರಿಯಾದ ಒಂದು ಹೇಳಿಕೆ ಯಾವುದಪ್ಪ ಅಂದರೆ ಓಝೋನ್ ಒಂದು ಪ್ರಾಣಾಂತಿಕ ವಿಷಯವಾಗಿದೆ. ಓಝೋನ್ ಎಂಬುದು ಒಂದು ಪ್ರಾಣಾಂತಿಕ ವಿಷಯವಾಗಿದೆ ಏನಿದೆಯಲ್ಲ ಅದು ಸರಿಯಾದ ಆಯ್ಕೆ. ಓಝೋನ್ಗೆ ಸಂಬಂಧಪಟ್ಟಂತೆ ಅದು ಸರಿ ಇದೆ, ಅವೆರಡು ಆಯ್ಕೆ ತಪ್ಪಿದೆ. ಇನ್ನು ಈ ಓಝೋನ್ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡಂಥ ಒಂದು ಅಣುವಾಗಿದೆ. ಓಝೋನ್ ಅಂದರೆ ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡಂಥ ಒಂದು ಅಂಶ. ಆದರೆ ನಾವು ಸಾಮಾನ್ಯವಾಗಿ ಆಕ್ಸಿಜನ್ ಎಂದು ಉಲ್ಲೇಖಿಸುತ್ತೇವೆ, ಅಂದರೆ O2. ಎಲ್ಲ ಉಸಿರಾಡುವ ಜೀವಿಗಳ ಜೀವನಕ್ಕೆ ಅಗತ್ಯವಾದಂತಹ ಓಝೋನ್ ಒಂದು ಪ್ರಾಣಾಂತಿಕ ವಿಷಯವಾಗಿರೋದ್ರಿಂದ ಈ ಓಝೋನ್ ಒಂದು ನಮ್ಮೆಲ್ಲರಿಗೂ ಅಗತ್ಯವಾಗಿ ಬೇಕಾದಂಥ ಒಂದು ವಿಷಯವಾಗಿರ್ತಕ್ಕಂಥ ಓಝೋನ್ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಎಲ್ಲರ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಸೂರ್ಯನ ನೇರಳಾತೀತ ಕಿರಣಗಳಿಂದ ಎಲ್ಲ ಜೀವಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈ ಓಝೋನ್ ಆಗಿರುತ್ತೆ ಸ್ನೇಹಿತರೆ. ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರ್ತಕ್ಕಂಥ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಣೆ ಮಾಡೋದು ಈ ಓಝೋನ್ನ ಕಾರ್ಯವಾಗಿದೆ. ಏನು? ವಾತಾವರಣದ ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಸೌರ ಬೆಳಕಿನಿಂದ
ಬರ್ತಕ್ಕಂಥ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಣೆ ಮಾಡುತ್ತೆ. ಇನ್ನು ಈ ವಿಶ್ವ ಓಝೋನ್ ದಿನ ಅಂತೇಳಿ ಯಾವಾಗ ಕರೀತಾರೆ ಅಂದರೆ ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನ ಅಂತೇಳಿ ಕರೀತಾರೆ. ಓಝೋನ್ ಪದರವು ಏನು ಸ್ತರಗೋಲದಲ್ಲಿದೆ. ಒಟ್ಟು 5 ಗೋಲಗಳನ್ನದವಲ್ಲ, ಆ 5 ಗೋಲಗಳಲ್ಲಿ ಓಝೋನ್ ಎಲ್ಲಿದೆ ಅಂದರೆ ಸ್ತರಗೋಲದಲ್ಲಿದೆ. ಮಾಂಟ್ರಿಯಲ್ ಪ್ರೋಟೋಕಾಲ್ನ ಉದ್ದೇಶ ಏನಂತ ಹೇಳಿದ್ರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತೇಳಿ ಒಂದು ಸಮಾವೇಶವನ್ನು ಮಾಡ್ತಾರಲ್ಲ, ಅದರ ಒಂದು ಉದ್ದೇಶ ಏನಂದರೆ ಓಝೋನ್ನ ಸಂರಕ್ಷಣೆ ಮಾಡುವುದು ಮಾಂಟ್ರಿಯಲ್ ಪ್ರೋಟೋಕಾಲ್ನ ಒಂದು ಉದ್ದೇಶವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಕಂಡ ಯಾವ ಮಾಲಿನ್ಯಕಾರಕದಿಂದ ಆಮ್ಲ ಮಳೆಯು ಉಂಟಾಗುತ್ತದೆ? ಈ ಕೆಳಕಂಡ ಯಾವ ಮಾಲಿನ್ಯಕಾರಕದಿಂದ ಆಮ್ಲ ಮಳೆ ಉಂಟಾಗುತ್ತದೆ ಅಂತ ಪ್ರಶ್ನೆ ಕೇಳ್ಯಾರ. ಅದಕ್ಕೆ ಆಪ್ಷನ್ಸನ್ನು ಕೊಟ್ಟಾರ. ಈ ಆಪ್ಷನ್ಸ್ನಲ್ಲಿ ಡಿ ಅನ್ನೋದು ಸರಿಯಾದ ಒಂದು ಆಯ್ಕೆಯಾಗಿರುತ್ತೆ. ಈ ಆಮ್ಲ ಮಳೆಗೆ ಯಾವ ಒಂದು ಮಾಲಿನ್ಯ ಕಾರಣ ಆಗುತ್ತೆ ಅಂದರೆ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಎಂಬುದು ಈ ಆಮ್ಲ ಮಳೆಗೆ ಕಾರಣವಾಗುತ್ತೆ. ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಏನಿದೆ, ಒಂದು ನಿಮಿಷ, ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಎಂಬುದು ಈ ಆಮ್ಲ ಮಳೆಗೆ ಕಾರಣವಾಗುತ್ತೆ. ಮಳೆಯ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಲ್ಲಿ ಅದಕ್ಕೆ ಆಮ್ಲ ಮಳೆ ಅಂತೇಳಿ ಕರೀತಾರೆ. ಸಲ್ಫರ್ ಆಕ್ಸೈಡ್ಗಳು ಹಾಗೂ ನೈಟ್ರೋಜನ್ನ ಆಕ್ಸೈಡ್ಗಳು ಅನಿಲ ರೂಪದಲ್ಲಿ ವಾತಾವರಣವನ್ನು ಸೇರಿ ನೀರಾವಿಯ ಜೊತೆ ಸೇರಿ ಕ್ರಮವಾಗಿ ಸಲ್ಫ್ಯೂರಿಕ್ ಆಮ್ಲ ಹಾಗೂ ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುವುದರಿಂದ ಆಮ್ಲ ಮಳೆ ಉಂಟಾಗುತ್ತೆ. ಸಲ್ಫ್ಯೂರಿಕ್ ಆಕ್ಸೈಡ್ಗಳು ಹಾಗೂ ನೈಟ್ರೋಜನ್ನ ಆಕ್ಸೈಡ್ಗಳು ಅನಿಲ ರೂಪದಲ್ಲಿರ್ತಕ್ಕಂಥ ವಾತಾವರಣವನ್ನು ಸೇರಿ ನೀರಾವಿಯ ಜೊತೆ ಸೇರಿ ಕ್ರಮವಾಗಿ ಸಲ್ಫ್ಯೂರಿಕ್ ಆಮ್ಲ ಹಾಗೂ ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುವುದರಿಂದ ಆಮ್ಲ ಮಳೆ ಉಂಟಾಗುತ್ತದೆ. ಇದು ಮಳೆಯ ಮಂಜಿನ ಅಥವಾ ಇಬ್ಬನಿಯ ರೂಪದಲ್ಲಿ ಬೀಳತೊಡಗುತ್ತದೆ. ಮಳೆಯ ಮಂಜಿನ ಅಥವಾ ಇಬ್ಬನಿ ರೂಪದಲ್ಲಿ ಏನಾಗಿರುತ್ತಲ್ಲ ಅದು ಆಮ್ಲ ಮಳೆ ಅಂತ ಕರೀತಾರೆ. ಕೈಗಾರಿಕೆಗಳಲ್ಲಿ ಇಂಧನಗಳ ದಹನ ಕ್ರಿಯೆಯೇ ಈ ಆಕ್ಸೈಡ್ಗಳ ಬಿಡುಗಡೆಗೆ ಮೂಲ ಕಾರಣವಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣಂತೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಈ ಮಾರಣಾಂತಿಕ ಪೀಡನಾಶಕವನ್ನು ನಿಷೇಧಿಸಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಈ ಮಾರಣಾಂತಿಕ ಪೀಡನಾಶಕವನ್ನು ನಿಷೇಧಿಸಿದೆ. ಇಲ್ಲಿ 4 ಆಪ್ಷನ್ನಲ್ಲಿ ಎಂಡೋಸಲ್ಫಾನ್ ಎಂಬುದನ್ನು ಭಾರತ ಸರ್ಕಾರ ಕೃಷಿಯಲ್ಲಿ ಬಳಕೆ ಮಾಡುವುದನ್ನು, ಈ ಪೀಡನಾಶಕವನ್ನು ನಿಷೇಧ ಮಾಡಲಾಗಿದೆ. ಈ ಎಂಡೋಸಲ್ಫಾನ್ ಎಂಬುದು ಕೃಷಿಯಲ್ಲಿ ಉಪಯೋಗಿಸಲ್ಪಡ್ತಕ್ಕಂತಹ ಒಂದು ರಾಸಾಯನಿಕ ಕೀಟನಾಶಕವಾಗಿರುತ್ತೆ. ಮಾನವನ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಲ್ಲಂತಹ ಅತ್ಯಂತ ವಿಷಕಾರಿ ಕೀಟನಾಶಕಗಳಲ್ಲಿ ಈ ಎಂಡೋಸಲ್ಫಾನ್ ಒಂದಾಗಿದೆ. ಪ್ರಾಣಹಾನಿ ಮಾಡುವಷ್ಟು ವಿಷಯುಕ್ತವಾಗಿರುವ ಬಗ್ಗೆ ಬಹಳಷ್ಟು ಘಟನೆಗಳು ಪ್ರಪಂಚದಾದ್ಯಂತ ವರದಿಯಾಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡದ ಹಳ್ಳಿಗಳಲ್ಲಿ ಗೇರು ಕೃಷಿಗೆ ಬರುವಂತಹ ಚಹಾ ನುಸಿಯನ್ನು ನಿಯಂತ್ರಿಸಲು 1980ರಿಂದಲೇ ಗಾಳಿಯಲ್ಲಿ ಎಂಡೋಸಲ್ಫಾನನ್ನು ಸಿಂಪಡಿಸಲಾಗ್ತಿತ್ತು. ನಮ್ಮ ಕರ್ನಾಟಕದಲ್ಲಿ 1980ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಳ್ಳಿಗಳಲ್ಲಿ ಗೇರು ಕೃಷಿಗೆ ಈ ಎಂಡೋಸಲ್ಫಾನನ್ನು ಬಳಕೆ ಮಾಡಲಾಗುತ್ತಿತ್ತು. ಈ ಗೇರು ತೋಟದ ಹತ್ತಿರ ವಾಸಿಸುತ್ತಿರುವ ಜನರು ಎಂಡೋಸಲ್ಫಾನ್ನಿಂದಾಗಿ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾರೆ. ಈ ಒಂದು ಎಂಡೋಸಲ್ಫಾನನ್ನು ಒಳಗೊಂಡಿರ್ತಕ್ಕಂಥ ಗಾಳಿಯನ್ನು ಉಸಿರಾಡುವುದರಿಂದ ಅಥವಾ ಎಂಡೋಸಲ್ಫಾನ್ನಿಂದ ಮಲಿನಗೊಂಡಿರುವ ನೀರು ಅಥವಾ ಆಹಾರವನ್ನು ಸೇವಿಸುವುದರಿಂದ ಮಾತ್ರವಲ್ಲದೆ ಎಂಡೋಸಲ್ಫಾನ್ ಚರ್ಮದ ಮೂಲಕ ಕೂಡ ದೇಹವನ್ನು ಸೇರುತ್ತೆ. ಹಾಗಾಗಿ ಇದನ್ನು ಭಾರತದ ನ್ಯಾಯಾಲಯವು, ಸುಪ್ರೀಂ ಕೋರ್ಟ್, ಕೃಷಿಯಲ್ಲಿ ಈ ಎಂಡೋಸಲ್ಫಾನ್ ಕೀಟನಾಶಕವನ್ನು ಬಳಕೆ ಮಾಡುವುದನ್ನು ನಿಷೇಧ ಮಾಡಲಾಗಿದೆ. ಸ್ನೇಹಿತರೆ ನಿಮ್ಗೆ ಗೊತ್ತಿರಬೇಕು, ಇಂಥ ಪ್ರಶ್ನೆಗಳೇ ನಮ್ಮ ಎಕ್ಸಾಮ್ನಲ್ಲಿ ಸ್ವಲ್ಪ ನಮ್ಮ ಕೈ ಮೀರಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಮೇಲೆ ಸ್ವಲ್ಪ ಗಮನ ಕೊಟ್ಟರೆ ನಾವು ಇಲ್ಲೇ ಅಂಕಗಳನ್ನ ಪಡೆದುಕೊಳ್ಬೋದು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ.
ಡಿ ಡಿ ಟಿಯ ವಿಸ್ತರಣೆ ಏನು? ಡಿ ಡಿ ಟಿಯ ವಿಸ್ತರಣೆ ಏನು? ಓಕೆ, ಈ ಡಿ ಡಿ ಟಿ ಹಾಗೂ ಬಿ ಎಚ್ ಸಿ ಬೆನ್ಸಿನ್ ಹೆಕ್ಸಾಕ್ಲೋರೈಡ್ಗಳು ಕೀಟನಾಶಕಗಳಾಗಿವೆ. ಈ ಡಿ ಡಿ ಟಿ ಅನ್ನೋದು ಇದು ಕೀಟನಾಶಕ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬಿ ಎಚ್ ಸಿ ಅನ್ನೋದು ಕೀಟನಾಶಕ ಆಗಿರುತ್ತೆ. ಇವುಗಳ ತಯಾರಿಕೆಯಲ್ಲಿ ಕ್ಲೋರಿನನ್ನು ಬಳಕೆ ಮಾಡ್ತಾರೆ. ಇವು ಜೈವಿಕ ಘಟನೆಗೆ ಒಳಗಾಗುವುದಿಲ್ಲ, ಅಂದರೆ ಅವು ಕೊಳೆಯೋದಿಲ್ಲ. ಇಲ್ಲಿ ಡಿ ಡಿ ಟಿಯ ವಿಸ್ತರಣೆ ಏನಂತ ಕೇಳಿದರೆ ಡೈಕ್ಲೋರ್ ಡೈಫಿನೈಲ್ ಟ್ರೈಕ್ಲೋರ್ ಈಥೇನ್ ಅಂತೇಳಿ ಕರೀತಾರೆ. ಎರಡನೇ ಆಪ್ಷನ್ ಇದೆಯಲ್ಲ ಬಿ, ಡಿ ಡಿ ಟಿಯ ವಿಸ್ತರಣೆ ಅಂದರೆ ಡೈಕ್ಲೋರ್ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತೇಳಿ ಕರೀತಾರೆ ನೋಡಿ. ಇವು ಕೀಟನಾಶಕವಾಗಿ ಬಳಕೆ ಮಾಡ್ತಾರೆ. ಇವು ಇವುಗಳನ್ನು ಕ್ಲೋರಿನ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಇವು ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ. ಓಕೆ, ನೆಕ್ಸ್ಟ್ ಯೂಟ್ರೋಫಿಕೇಶನ್ ಪ್ರಕ್ರಿಯೆಯಲ್ಲಿ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಆಯ್ಕೆ ನೋಡಿ, ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಾರ. ಹೇಳಿಕೆಗಳ ಮೂಲಕ ಸರಿಯಾದ ಆಪ್ಷನನ್ನು ಆಯ್ಕೆ ಮಾಡಬೇಕು. ನೀರಿನ ಆಕಾರಗಳಲ್ಲಿ ಶೈವಲಗಳ ಬೆಳವಣಿಗೆ ಹೆಚ್ಚುತ್ತದೆ. ಯೂಟ್ರೋಫಿಕೇಶನ್ ಪ್ರಕ್ರಿಯೆಯಲ್ಲಿ ನೀರಿನ ಆಕಾರಗಳಲ್ಲಿ ಶೈವಲಗಳ ಬೆಳವಣಿಗೆ ಹೆಚ್ಚುತ್ತದೆ. ನೀರಿನ ಆಕ್ಸಿಜನ್ ಮಟ್ಟ ಏರಿಕೆಯಾಗುತ್ತದೆ. ಈ ಪ್ರಕ್ರಿಯೆಗೆ ಯೂರಿಯಾ, DAPಗಳಂತಹ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಕಾರಣ. ಓಕೆ, ಬಳಕೆಗೆ ಕಾರಣ. ಯೂಟ್ರೋಫಿಕೇಶನ್ ಪ್ರಕ್ರಿಯೆಯಲ್ಲಿ ಯೂರಿಯಾ, DAPಗಳಂಥ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಕಾರಣ ಅಂತೇಳಿ ಕೊಟ್ಟಾರ. ಇದಕ್ಕೆ ಸರಿಯಾದ ಒಂದು ಹೇಳಿಕೆಗಳು ಯಾವುದಪ್ಪ ಅಂದರೆ ಯೂಟ್ರೋಫಿಕೇಶನ್ ಪ್ರಕ್ರಿಯೆಯಲ್ಲಿ ನೀರಿನ ಆಕಾರಗಳಲ್ಲಿ ಶೈವಲಗಳ ಬೆಳವಣಿಗೆ ಹೆಚ್ಚುತ್ತದೆ. ಇನ್ನೊಂದು ಏನಪ್ಪ ಅಂದರೆ ಈ ಪ್ರಕ್ರಿಯೆಯಲ್ಲಿ ಯೂರಿಯಾ, DAPಗಳಂತಹ ರಾಸಾಯನಿಕ ಗೊಬ್ಬರಗಳ ಬಳಕೆಯೇ ಕಾರಣ. ಇದಕ್ಕೆ ಆಪ್ಷನ್ನು ಸಿ ಇದೆಯಲ್ಲ, 1 ಮತ್ತು ಸಿ ಸರಿಯಾಗಿದೆ. ಇಲ್ಲಿ ಗಮನಿಸುತ್ತಿರ್ಬೋದು, ಕೃಷಿ ಬೆಳವಣಿಗೆಯ ಇಳುವರಿಯನ್ನು ಹೆಚ್ಚಿಸಲು ಯೂರಿಯಾ, ಡೈ ಅಮೋನಿಯಾ ಅಂತ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಾಗುತ್ತೆ. ಈ ಸಮಯದಲ್ಲಿ ಮಳೆ ಬಿದ್ದರಪ್ಪ ಅಂದ್ರೆ ಮಳೆಯ ನೀರು ಗೊಬ್ಬರಗಳನ್ನು ನೀರಿನ ಆಕಾರಗಳಿಗೆ ಕೊಂಡೊಯ್ಯಬಹುದು. ಚರಂಡಿ ನೀರು ಕೂಡ ನೀರಿನ ಆಕಾರಗಳನ್ನು ಸೇರಬಹುದು. ಇದರಿಂದ ನೀರಿನ ಆಕಾರಗಳಲ್ಲಿ ಶೈವಲಗಳ ಬೆಳವಣಿಗೆ ಹೆಚ್ಚುತ್ತದೆ. ಹೆಚ್ಚು ಸಾವಯವ ಅಂಶಗಳ ಕೊಳೆಯುವಿಕೆಯಿಂದ ನೀರಿನ ಆಕ್ಸಿಜನ್ ಮಟ್ಟದಲ್ಲಿ ಇಳಿಕೆ ಉಂಟಾಗುತ್ತದೆ. ಇದು ನೀರಿನಲ್ಲಿ ವಾಸಿಸುವ ಜೀವಿಗಳ ಸಾವಿಗೆ ಕಾರಣವಾಗುತ್ತೆ. ಈ ಪ್ರಕ್ರಿಯೆಯನ್ನು ಯೂಟ್ರೋಫಿಕೇಶನ್ ಎಂದು ಕರೆಯುತ್ತಾರೆ. ಈ ಕೆಳಗಿನ ಯಾವುದು ಜೈವಿಕ ಸೂಚಕವಾಗಿದೆ? ಕಲುಹು. ಆಪ್ಷನ್ ಎ ಐತಲ್ಲ, ಕಲುಹು ಜೈವಿಕ ಸೂಚಕವಾಗಿದೆ. ಯಾವುದೇ ಒಂದು ಜೀವಿಯ ಒಂದು ಪರಿಸರ ಗುಣಮಟ್ಟದಲ್ಲಿ ಯಾವುದೇ ಅನಪೇಕ್ಷಿತ ಬದಲಾವಣೆಯನ್ನು ಸೂಚಿಸಿದರೆ ಅಂತಹ ಜೀವಿಯನ್ನು ಜೈವಿಕ ಸೂಚಕ ಎನ್ನುತ್ತಾರೆ. ನೋಡಿ, ಯಾವುದೇ ಒಂದು ಜೀವಿ ಒಂದು ಪರಿಸರ ಗುಣಮಟ್ಟದಲ್ಲಿ ಯಾವುದೇ ಅನಪೇಕ್ಷಿತ ಬದಲಾವಣೆಯನ್ನು ಸೂಚಿಸಿದರೆ ಅಂತಹ ಜೀವಿಯನ್ನು ಜೈವಿಕ ಸೂಚಕ ಅಂತ ಕರೀತಾರೆ. ಇಲ್ಲಿ ಜೈವಿಕ ಸೂಚಕ ಅಂದರೆ ಕಲುಹು. ಅಂತಹ ಜೀವಿಯನ್ನು ಈ ಜೈವಿಕ ಸೂಚಕಗಳು ಲೋಹದ ಅತಿ ಸಾರತೆ ಮತ್ತು ಅತಿ ಉಷ್ಣತೆಯಂತಹ ಮಾಲಿನ್ಯವನ್ನು ಸೂಚಿಸುತ್ತವೆ. ಬಂಡೆಗಳು ಮತ್ತು ಮರಗಳ ತೊಗಟೆಯ ಮೇಲೆ ಬೆಳೆಯುವ ಒಂದು ರೀತಿಯ ಸಣ್ಣ ಸಸ್ಯಗಳಾದ ಇವು ಕಲುಹು. ಗಾಳಿಯಲ್ಲಿ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆದರೆ ಚೆನ್ನಾಗಿ ಬೆಳೆಯುವುದಿಲ್ಲ. ಕಲುಹುಗಳು ಇಲ್ಲದಿರುವುದು ಆ ಪ್ರದೇಶದ ವಾಯು ಕಲುಷಿತವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಆ ಪ್ರದೇಶ ಕಲುಹು ಇರದೇ ಇದ್ದಂಥ ಆ ಪ್ರದೇಶ ಮಲಿನವಾಗಿದೆ ಅಂತೇಳಿ ಗೊತ್ತು ಮಾಡ್ಕೋಬಹುದು. ವಾತಾವರಣವು ಬಿಸಿಯಾಗಲು ಕಾರಣವೇನು? ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಭೂಮಿಯಿಂದ ಹೊರಡುವಂಥ ವಿಕಿರಣದಿಂದ ವಾತಾವರಣ ಬಿಸಿಯಾಗುತ್ತೆ. ವಾತಾವರಣ ಬಿಸಿಯಾಗಿರಲು ಭೂಮಿಯಿಂದ ಹೊರಡ್ತಕ್ಕಂತಹ ವಿಕಿರಣಗಳು, ಸೂರ್ಯನಿಂದ ಬರ್ತಕ್ಕಂಥ ಅವಕೆಂಪು ಕಿರಣಗಳು ಭೂಮಿಗೆ ಶಾಖವನ್ನು ನೀಡುತ್ತವೆ. ಇದರಿಂದ ಭೂಮಿಯು ಕಾಯ್ದು ವಿಕಿರಣಗಳನ್ನು ಹೊರಸೂಚಿ ವಾತಾವರಣವನ್ನು ಬಿಸಿಯಾಗಿರಿಸುತ್ತೆ. ವಾತಾವರಣ ಬಿಸಿಯಾಗಿಡಲು ಇಷ್ಟೇ ಕಾರಣ.
ಭೂಮಿಯಿಂದ ಹರಡ್ತಕ್ಕಂಥ ವಿಕಿರಣಗಳು, ಸೂರ್ಯನಿಂದ ಬರ್ತಕ್ಕಂಥ ಅವಗೆಂಪು ಕಿರಣಗಳು ಭೂಮಿಗೆ ಶಾಖವನ್ನು ನೀಡುತ್ತೆ. ಇದರಿಂದ ಭೂಮಿಯು ಕಾಯ್ದು ವಿಕಿರಣವನ್ನು ಹೊರಸೂಸಿ ವಾತಾವರಣವನ್ನು ಬಿಸಿಯಾಗಿಸುತ್ತದೆ.